ಒಂದು ನಿಮಿಷದಲ್ಲಿ ಜೀವನವೇನೂ ಬದಲಾಗೋದಿಲ್ಲ, ಆದರೆ ಆ ಒಂದು ನಿಮಿಷದಲ್ಲಿ ಆಲೋಚಿಸಿ ತೆಗೆದುಕೊಂಡ ಸರಿಯಾದ ನಿರ್ಣಯವು ಜೀವನವನ್ನೇ ಬದಲಾಯಿಸುತ್ತದೆ. ನಮ್ಮ ಏಳಿಗೆ ಈ ಒಂದು ವಿಷಯದ ಮೇಲೆ ಆಧಾರವಾಗಿದೆ. ಜೀವನದಲ್ಲಿ ನಾವು ಯಾವುದೇ ವಿಷಯದ ಬಗ್ಗೆ ತೆಗೆದುಕೊಳ್ಳುವ ನಿರ್ಣಯವು ಅತ್ಯಂತ ಪ್ರಮುಖ ಘಟ್ಟ. ನಮ್ಮ ಜೀವನದ ಮುಂದಿನ ಸುಖ ಸಂತೋಷಗಳೆಲ್ಲ ನಾವು ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಆಧಾರವಾಗಿರುತ್ತದೆ. ಅದು ಶಿಕ್ಷಣ, ವ್ಯವಹಾರ, ಉದ್ಯೋಗ, ಮದುವೆ, ಪ್ರೇಮ ಯಾವುದೇ ವಿಷಯವಾಗಲಿ ದುಡುಕಿ ನಿರ್ಣಯಿಸಿದರೆ ದುಃಖದ ಕಾರಣಕ್ಕೆ ಅವಕಾಶಗಳು ಹೆಚ್ಚು. ಒಂದಲ್ಲ ಹಲವಾರು ಬಾರಿ ಯೋಚಿಸಿ ವಿಶ್ಲೇಷಿಸಿ ತೆಗೆದುಕೊಂಡ ಸರಿಯಾದ ನಿರ್ಣಯಗಳು ಸುಖ ಸಂತೋಷದ ಕಾರಣಕ್ಕೆ ಅವಕಾಶಗಳು ಹೆಚ್ಚು. ಯುವಕರ ಮಾತುಗಳಲ್ಲಿ ಆವೇಶವಿದೆ, ಹಿರಿಯರ ಮಾತುಗಳಲ್ಲಿ ಅನುಭವವಿದೆ. ಅನುಭವದ ಮಾತುಗಳು ಸಫಲತೆಯ ಮಾರ್ಗಕ್ಕೆ ಮುನ್ನುಡಿ ಬರೆಯುವ ಸಂಭವವಿರುತ್ತದೆ. ಕಷ್ಟಗಳನ್ನು ಎದುರಿಸುವ ಧೈರ್ಯ ಹಾಗೆ ಕಷ್ಟದ ನೋವುಗಳನ್ನು ಭರಿಸುವ ಸಹನೆ ಯಾವಾಗಾದರೆ ನಿನ್ನಲ್ಲಿ ಇರುತ್ತದೆಯೋ ಅದುವೇ ನೀನು ಜೀವನದಲ್ಲಿ ಸಫಲನಾಗುವೆ ಎಂಬ ಸೂಚನೆ. ಒಂದು ಸಣ್ಣ ಅನುಮಾನವೂ ಕೂಡ ಯಾವುದೇ ಬಾಂಧವ್ಯಕ್ಕೆ ಬಹಳ ಪ್ರಮಾದಕರ. ಸಮುದ್ರದಷ್ಟು ಪ್ರೇಮವಿದ್ದಾಗ್ಯೂ ದ್ವೇಷಕ್ಕೆ ಹಾಗೂ ದೂರವಾಗುವುದಕ್ಕೆ ಅದೇ ಮೂಲ ಕಾರಣ. ಅನುಮಾನಿಸಬೇಡಿ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಕಷ್ಟದ ಬೆಲೆ ಮತ್ತು ಇಷ್ಟದ ಬೆಲೆ ಒಬ್ಬರು ಹೇಳಿದರೆ ಗೊತ್ತಾಗುವುದಲ್ಲ, ಸ್ವಯಂ ಅನುಭವಿಸಿ ಅನುಭೂತಿ ಪಟ್ಟರೆ ಗೊತ್ತಾಗುತ್ತದೆ. ಇಲ್ಲವಾದರೆ ಇತರರು ಪಟ್ಟ ಕಷ್ಟ ಸುಲಭವಾಗಿ ಮತ್ತು ತೋರಿಸುವ ಇಷ್ಟ ಲಘುವಾಗಿ ಕಾಣುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ. ಈಗಿರುವ ಈ ಕ್ಷಣ ಮಾತ್ರವೇ ನಮ್ಮದು. ನಿನ್ನೆ ಅನ್ನುವುದು ತೀರಿ ಹೋದ ಋಣ, ಇನ್ನು ನಾಳೆ ಅನ್ನುವುದು ಭಗವಂತ ಕೊಡುವ ವರ. ಯಾವುದೇ ವಿಷಯದಲ್ಲಿ ಯಾರ ಮೇಲೂ ಆಧಾರ ಪಡಬೇಡ. ಒಂದು ಸಾರಿ ಕೇಳಿದರೆ ಸಹಾಯ, ಅದೇ ಸಹಾಯ ಪದೇ ಪದೇ ಕೇಳಿದರೆ ನಿಸ್ಸಹಾಯ. ಆದಷ್ಟು ಇನ್ನೊಬ್ಬರ ಸಹಾಯವಿಲ್ಲದೆ ಬದುಕಲು ಕಲಿ. ಆಗಲೇ ನಿನ್ನ ಮೇಲೆ ನಿನಗೆ ನಂಬಿಕೆ ಮತ್ತು ಇತರರಿಗೆ ನಿನ್ನ ಮೇಲೆ ಗೌರವ ಬೆಳೆಯುತ್ತದೆ. ಮನುಷ್ಯನಲ್ಲಿ ಅತಿ ಆಸೆ ಕೂಡ ಪತನಕ್ಕೆ ದಾರಿಯಾಗುತ್ತದೆ. ಆಸೆಗಳು ತೀರಿದರೂ ತೀರದಿದ್ದರೂ ಆನಂದವಾಗಿರುವುದು ಕಲಿ. ಒಳ್ಳೆಯದನ್ನು ಆಚರಿಸು, ಒಳ್ಳೆಯ ಮಾರ್ಗದಲ್ಲಿ ನಡೆ, ಒಳ್ಳೆಯ ಕೆಲಸಗಳನ್ನು ಮಾಡು ಮತ್ತು ಒಳ್ಳೆಯ ಮಾತುಗಳನ್ನು ಆಡು. ಇದರಿಂದ ಆನಂದ ಪ್ರಾಪ್ತಿಯಾಗುತ್ತದೆ. ಇವುಗಳು ನಮ್ಮ ಜೀವನದಲ್ಲಿ ಜೊತೆಯಾಗಿ ಇದ್ದರೆ ಸಾಕು, ಒಳ್ಳೆಯತನ ನಮಗೆ ಆಭರಣವಾಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.